ज्वालाकरालमत्युग्रमशेषासुरसूदनं त्रिशूलं पातु नो भीतिर्भद्रकाली नमोऽस्तुते हिनस्ति दैत्यतेजांसि स्वनेना पूर्यया जगत् सा घंटा पातु नो देवी पापेभ्यो न सुता निवा श्रीगुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳೆಲ್ಲವೂ ಕೂಡ ನಾವು ಮುಗಿಸ್ಕೊಂಡು ಬಂದ್ಬಿಟ್ವಿ. ಶನಿ ಬದಲಾವಣೆ ಆಯಿತು, ಗುರು ಬದಲಾವಣೆ ಆಯಿತು, ರಾಹು ಕೇತುಗಳ ಬದಲಾವಣೆಯೂ ಆಯಿತು. ಸುಮಾರು 2.5 ವರ್ಷಗಳ ಕಾಲ ಒಂದು ಮನೆಯಲ್ಲಿರುವಂಥ ಶನಿ ಬದಲಾವಣೆಯನ್ನು ನೋಡಿದ್ವಿ, ದೀರ್ಘಕಾಲದ ಬದಲಾವಣೆ. ಹಾಗೆ 1 ವರ್ಷ ಕಾಲಕ್ಕೆ ಒಮ್ಮೆ ಬದಲಾವಣೆ ಆಗುವಂಥ ಗುರು ಬದಲಾವಣೆ ನೋಡಾಯ್ತಲ್ಲ, 18 ತಿಂಗಳು ಒಂದೇ ಮನೆಯಲ್ಲಿ ಕೂಡುವಂತಹ ರಾಹುಕೇತುಗಳ ಬದಲಾವಣೆ ನೋಡಾಯಿತು. ಇನ್ನೇನಿದ್ರು ತಿಂಗಳು ಅಥವಾ 45 ದಿನ ಈ ಥರ ಬದಲಾವಣೆ ಆಗುವಂತಹ ಗ್ರಹಗಳು ಮಾತ್ರ ನಮಗೆ ಜೂನ್ ತಿಂಗಳಲ್ಲಿ ಕಾಣುವಂತಹದ್ದು ನೀವು ನೋಡ್ಬೋದು. ಸರಿ, ಹಾಗಿದ್ರೆ ಮಕರ ರಾಶಿಯವರಿಗೆ 6ನೇ ತಾರೀಕು ಜೂನ್ 6ನೇ ತಾರೀಕು ಸಪ್ತಮದಲ್ಲಿದ್ದಂತಹ ಕುಜ, ಅಂದರೆ 7ನೇ ಮನೆಯಲ್ಲಿದ್ದಂಥ ಕುಜ, ನೀಚ ಸ್ಥಾನದಲ್ಲಿದ್ದಂಥ ಕುಜ ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಗೇನಾಯಿತು, ನಿಮ್ಮ ರಾಶಿಗೆ 8ನೇ ಮನೆ ಆಯಿತು. ಕುಜದೋಷ ಅಂತ ನೀವು ಡಿಸಿಷನ್ ತಗೋಬಾರ್ದು. ಅಷ್ಟಮದಲ್ಲಿ ಕುಜ ಇದ್ದರೂ ಸಹ ಅದು ಮಿತ್ರನ ಮನೆ, ಜೊತೆಗೆ ಸಿಂಹರಾಶಿಯಲ್ಲಿ ಕುಜ ಇದ್ದರೆ ಅದು ತಾತ್ಕಾಲಿಕ ದೋಷ ಪರಿಹಾರ ಆಗುತ್ತೆ, ಸ್ವಾಭಾವಿಕ ಪರಿಹಾರ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಕುಜನಿಂದ ಉತ್ತಮ ಕಾಲ ಪ್ರಾರಂಭ ಆಗ್ತಾ ಇದೆ. ಅದು 6ನೇ ತಾರೀಕು ಜೂನ್ ತಿಂಗಳಿಂದ. ಇನ್ನು 6ನೇ ತಾರೀಕು ಬುಧ ಪಂಚಮದಿಂದ ಷಷ್ಠಕ್ಕೆ ಬರ್ತಾ ಇದ್ದಾರೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಋಣ ರೋಗ ಶತ್ರುಗಳು ಅಪ್ಲೈ ಆಗಲ್ಲ, ಅವರೇ ನಿಮಗೆ ಭಾಗ್ಯಾಧಿಪತಿ ಕೂಡ. ಹಾಗಾಗಿ 6ನೇ ತಾರೀಕು ಬುಧನೂ ಕೂಡ ತಮ್ಮ ಸ್ಥಾನದಿಂದ ಮುಂದಿನ ಸ್ಥಾನಕ್ಕೆ ಹೋಗಿ, ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಮಕರ ರಾಶಿಯವರಿಗೆ 6ನೇ ಮನೆಗೆ ಬಂದು ಕುತ್ಕೋತಾರೆ. ಅದಾದ ನಂತರ 15ನೇ ತಾರೀಕು ಸೂರ್ಯ, ಅಷ್ಟಮಾಧಿಪತಿ ಸೂರ್ಯ ಷಷ್ಠಕ್ಕೆ 6ನೇ ಮನೆಗೆ ಬರ್ತಾರೆ. 15ನೇ ತಾರೀಕು ಸೂರ್ಯ ಈಗಾಗಲೇ ಶತ್ರುವಿನ ಮನೆಯಲ್ಲಿದ್ದು ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ, ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆದರೆ 22ನೇ ತಾರೀಕುವರೆಗೂ ಮಾತ್ರನೇ ಬುಧ ಬಲಿಷ್ಠವಾಗಿರ್ತಾರೆ. ಅದಾದ್ಮೇಲೆ ಬುಧ ಬಂದು ತನ್ನ ಶತ್ರುವಿನ ಮನೆಗೆ ಬಂದು ಬಿಡ್ತಾರೆ, 7ನೇ ಮನೆಗೆ. ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿದ್ದಂಥ ಬುಧ 7ನೇ ಮನೆಗೆ ಬರ್ತಾರೆ. ಇನ್ನು ಶುಕ್ರ ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದು 29ನೇ ತಾರೀಕು ಜೂನ್ ತಿಂಗಳು ಪಂಚಮಕ್ಕೆ ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಬಟ್ ಅದು ಬರೋ ತಿಂಗಳಿಗೆ ಹೋಗ್ಬಿಡುತ್ತೆ. ಈ ತಿಂಗಳು 29ನೇ ತಾರೀಕು ಅಂದರೆ 29 ದಿನಗಳಾದ್ಮೇಲೆ ಬದಲಾವಣೆ ಆಗುವಂಥದ್ದು ಮಾಹಿತಿ ಇರಲಿ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ. ಸರಿ, ಹಾಗಿದ್ದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ 3ನೇ ಮನೆಯಲ್ಲಿದ್ದಾರೆ. ಸಾಧಾರಣವಾಗಿ 3, 6, 11 ವಿಶೇಷ ಯಾರಿಗೆ? ಶನಿಗೆ. ಅದಲ್ಲದೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಅನ್ನುವಂಥದ್ದು ಸುಮಾರು 7.5 ವರ್ಷದಿಂದ ನಡೀತಾ ಇತ್ತು. ಈಗ ಸಾಡೆ ಸಾತಿ ದೂರ ಆಯಿತು. ಹಾಗಾಗಿ ಶನಿಯ ಅಂಡರಲ್ಲಿದ್ದಂಥ ನೀವು ಬಿಡುಗಡೆಯನ್ನು ಹೊಂದಿ ಸುಮಾರು 3 ತಿಂಗಳುಗಳಾಯಿತು. ಇನ್ನೇನಿದ್ರು ಶುಭ ಫಲವೇ. ಶನಿಯಿಂದ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಮಕರ ರಾಶಿಯವರಿಗೆ ಶರೀರ ಬಲಿಷ್ಠವಾಗುತ್ತೆ. ಇಷ್ಟು ದಿನ ಜರ್ಜರಿತವಾಗಿದ್ದಂಥ ಶರೀರ, ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಹೊಂದಂಥ ಶರೀರ, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು, ತಲೆನೋವು, ಹೀಗೆ ನೋವುಗಳನ್ನು ಅನುಭವಿಸ್ತಾ ಇದ್ದಂಥ ಮಕರ ರಾಶಿಯವರಿಗೆ ಈಗ ಬಿಡುಗಡೆ ಪ್ರಾರಂಭ ಆಗುತ್ತೆ. ಜೂನ್ 28ನೇ ತಾರೀಕಿನವರೆಗೂ ಪರ್ವಕಾಲ ಇರುತ್ತೆ. ಹಾಗಾಗಿ ಶನಿಯ ಪ್ರಭಾವದಲ್ಲೇ ಇರ್ತೀರಾ ಅಂತ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಆದರೂ ಈ ತಿಂಗಳು ಎಕ್ಸಾಮ್ಷನ್ ಸಿಕ್ಕಿ ನಿಮಗೆ ಶನಿಯಿಂದ ಒಳ್ಳೆ ಫಲ. ಅದಲ್ಲದೆ 2ನೇ ಮನೆ ಅಧಿಪತಿನೂ ಶನಿನೇ. ಕುಟುಂಬ ಸ್ಥಾನಕ್ಕೂ, ಧನಸ್ಥಾನಕ್ಕೂ, ವಾಕ್ಸ್ಥಾನಕ್ಕೂ, ವಿದ್ಯಾಸ್ಥಾನಕ್ಕೂ ಅಧಿಪತಿ ಶನಿನೇ. ಅವರು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಅಭಿವೃದ್ಧಿ, ಬೆಳವಣಿಗೆ ನಿಮಗೆ ಬಂದು ಸೇರುತ್ತೆ. ಧನದ ಮೌಲ್ಯ ಬಗ್ಗೆ ನಿಮಗೆ ತಿಳಿಯುತ್ತೆ. ಹಣದ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ದಂಥ ನಿಮಗೆ ಕಂಜೂಸ್ತನ ಮಾಡುವಂತಹ ಸಮಯ ಪ್ರಾರಂಭ ಆಗುತ್ತೆ. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಹಣವನ್ನು ಎತ್ತಿಡುವಂಥ ಒಂದು ಸ್ವಭಾವ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಸಾಧಾರಣವಾಗಿ ನಾವು ನೋಡೋದಾದರೆ ಯಾವುದೇ ಥರದ ಶನಿಯಿಂದ ನಿಮಗೆ ಹಣದ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ವಾಕ್ಸ್ಥಾನ ಅಂದರೆ ಮಾತಿನ ಸ್ಥಾನ. ಇಷ್ಟು ದಿನ ನೀವು ವ್ಯಾಲ್ಯೂಸ್ ಇಲ್ಲದೆ ಮಾತಾಡ್ತಾ ಇರಬಹುದು, ಅಥವಾ ನಿಮ್ಮ ಮಾತಿಗೆ ಬಲ ಇಲ್ಲದೆ ಇರಬಹುದು. ಇನ್ನು ಮುಂದಕ್ಕೆ ಬಲ ಶುರುವಾಗುತ್ತೆ. ಮಕರ ರಾಶಿಯವರಿಗೆ ಬಲ ಶುರುವಾಗಿ ಒಳ್ಳೆಯ ಮಾತಿನಗಾರರಾಗ್ತೀರಾ.
ಯಾವ ಸಮಯಕ್ಕೆ ಹೇಗೆ ಮಾಡಬೇಕು, ಕುಶಾಗ್ರಮತಿ ಎಂದು ಸಂಸ್ಕೃತದಲ್ಲಿ ಕರಿತೀವಿ. ಕುಶಾಗ್ರಮತಿ ಅಂದರೆ ಬೇಗ ತಿಳ್ಕೊಳ್ಳುವಂಥದ್ದು. ಏನಾದರೂ ಒಂದು ವಿಚಾರ ಇತ್ತಂದರೆ ಅದು ಇಮಿಡಿಯೇಟಾಗಿ ನಿಮ್ಮ ತಲೆಗೆ ಬರುತ್ತೆ. ಕುಶಾಗ್ರಮತಿ ಪ್ರಾರಂಭ ಆಗುತ್ತೆ. ಸಮಯ ಸ್ಫೂರ್ತಿ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ. ಸಮಯ ಸ್ಫೂರ್ತಿ ಅಂದರೆ ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಎಲ್ಲಿ, ಯಾವಾಗ, ಹೇಗೆ, ಯಾರ ಹತ್ರ ಮಾತಾಡಬೇಕು ಅನ್ನುವಂಥದ್ದು ನಿಮಗೆ ಶನಿ ಮುಂದಕ್ಕೆ ಕಲಿಸ್ಕೊಡ್ತಾರೆ. ಅದು ಪಾಸಿಟಿವ್ ಆಗಿ. ಇನ್ನು ವಿದ್ಯೆ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅಸಂಬದ್ಧ ಸಮಸ್ಯೆಗಳಾಗದೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು. ಯಾವುದೇ ಥರದ ನೆಗೆಟಿವಿಟಿ ಇಲ್ಲ. ವಿದ್ಯಾರ್ಥಿಗಳಿಗೆ ಭಯ ದೂರ ಆಗುತ್ತೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತವಾದಂಥ ಸ್ಥಾನಮಾನ, ಉನ್ನತವಾದಂಥ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಸಿಗುತ್ತೆ. ಶನಿಯಿಂದ ಇದೆಲ್ಲ ಸಿಕ್ಕಿದ್ರೆ ಇನ್ನು ಗುರುವಿಂದ, ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಧೈರ್ಯಾಧಿಪತಿ 6ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ಉದರ ಬಾಧೆಗಳು ಮಾತ್ರ ಬರುವಂಥ ಸಾಧ್ಯತೆ, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ಬರುತ್ತೆ. ಕಾರಣ 6ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರುಬಲ ಇಲ್ಲ. ಗುರುಬಲ ಹೋಯ್ತು ನಿಮಗೆ. ಹೋದ ತಿಂಗಳು 15ನೇ ತಾರೀಕಿಗೆ ಗುರುಬಲ ಹೋಯಿತು. ಇನ್ನೇನು ಗುರುಬಲ ಅನ್ನುವಂಥದ್ದು ನಿಮಗೆ ಇಲ್ಲ. ಹಾಗಾಗಿ ಗುರುಬಲ ಇಲ್ಲದೆ ಇದ್ದರೂ ಕೂಡ ಗುರುವಿಂದ ಕೆಟ್ಟದ್ದಾಗಲ್ವಲ್ಲ. ಆದರೆ 6ನೇ ಮನೆಯಲ್ಲಿರೋದ್ರಿಂದ ಉದರ ಬಾಧೆಗಳು, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಅದರ ಕಡೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ನಿಮಗೆ ಸುಖ ಮತ್ತು ಲಾಭವನ್ನು ಕೊಡುವಂಥದ್ದು ಯಾರು ಅಂದರೆ ಕುಜ. ಲಾಭ ಸ್ಥಾನಕ್ಕೆ ಅಧಿಪತಿ, ಸುಖ ಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ 6ನೇ ತಾರೀಕು ಬರ್ತಾರೆ. ತನ್ನ ಮಿತ್ರನ ಮನೆಗೆ ಕುಜ ಬಂದಾಗ ಅಷ್ಟಮ ಸ್ಥಾನ ಆದರೂ ಸಹ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲದೆ ಕುಜನಿಂದ ನಿಮಗೆ ಭೂಮಿ ಖರೀದಿ ಯೋಗ, ಮನೆ ಕಟ್ಟುವ ಯೋಗ, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತಗೊಳ್ಳುವಂಥದ್ದು, ವ್ಯವಸಾಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ವ್ಯವಸಾಯದ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಒಳ್ಳೆಯ ಸುವರ್ಣ ಅವಕಾಶ. ಎಲ್ಲವೂ ಕೂಡ ನಿಮಗೆ ಕುಜನಿಂದ ಸಿಗುತ್ತೆ. ಆದರೆ 8ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಚ್ಚರ, ಅಪಘಾತಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಅಪಘಾತ ಅಂದರೆ ಕಾರು ಗಾಡಿಯಲ್ಲೇ ಆಗಬೇಕು ಅಂತಲ್ಲ, ಮೆಟ್ಲಿಂದ ಜಾರಿ ಬೀಳ್ಬೋದು, ಎಡು ಬಿಟ್ಟು ಬೀಳ್ಬೋದು, ಅಥವಾ ಏನಾದರೂ ಏಟು ಬೀಳ್ಬೋದು. ಇದೆಲ್ಲವನ್ನು ಕೂಡ ಅಪಘಾತದ ವಿಚಾರಕ್ಕೆ ನಾವು ಪರಿಗಣಿಸ್ತೀವಿ. ಆದ್ದರಿಂದ ಸ್ವಲ್ಪ ಅಪಘಾತದ ಬಗ್ಗೆ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಪಂಚಮ ಮತ್ತು ದಶಮಾಧಿಪತಿ ಆಗಿರತಕ್ಕಂಥ ಶುಕ್ರ ಪ್ರಸ್ತುತ ಸುಖ ಸ್ಥಾನದಲ್ಲೇ ಇದ್ದಾರೆ. ಶುಕ್ರನಿಂದ ನಿಮಗೆ ಯಾವುದೇ ಥರದ ತೊಂದರೆಗಳಿಲ್ಲ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿಗೆ ಶುಕ್ರ ಮಿತ್ರನಾದ್ರಿಂದ ನಿಮ್ಮ ವೃತ್ತಿಯಲ್ಲಿ ಏನೂ ಬದಲಾವಣೆಗಳಿಲ್ಲ. ಈಗ ಹೇಗಿದೆಯೋ ಹಾಗೇ ನಡ್ಕೊಂಡು ಹೋಗುತ್ತೆ. ಏನು ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳಿಲ್ಲ. ಉದ್ಯೋಗ ಚೇಂಜ್ ಮಾಡೋದು, ಉದ್ಯೋಗ ಹೋಗೋದು, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ನು, ಇವೆಲ್ಲ ಏನೂ ಇಲ್ಲದೆ ಒಂಥರ ಸ್ಟ್ಯಾಗ್ನೆಂಟ್ ಆಗಿ, ಸ್ಟೆಬಿಲಿಟಿ ಆಗಿ, ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರ್ತೀರ. ಈ ತಿಂಗಳು ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕಿಲ್ಲ. ಆದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿನೂ ಅವರೇ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ಜೂನ್ ತಿಂಗಳು ಹಾಗೂ ಜುಲೈ ತಿಂಗಳು 2 ತಿಂಗಳನ್ನು ಸ್ಕಿಪ್ ಮಾಡಿ ಆಗಸ್ಟ್ ತಿಂಗಳಿಗೆ ನೀವು ಪ್ಲ್ಯಾನ್ ಮಾಡುವಂಥದ್ದು ಉತ್ತಮ. ಸಂತಾನ ಅಪೇಕ್ಷಿತ ದಂಪತಿಗಳು ಮಕರ ರಾಶಿಯವರು ಯಾರಾದರೂ ಇದ್ದರೆ ಈ ತಿಂಗಳು ಬೇಡ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಶುಕ್ರ ಶತ್ರುವಿನ ಮನೆಯಲ್ಲಿದ್ದಾರೆ. ಪಂಚಮಾಧಿಪತಿ ಅವರೇ, ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಅವರೇ ಅಧಿಪತಿ, ಸಂತಾನ ಸ್ಥಾನಾಧಿಪತಿನೂ ಅವರೇ. ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು 6 ಮತ್ತು 9ನೇ ಮನೆ ಅಧಿಪತಿಯಾದಂಥ ಬುಧ 6ನೇ ತಾರೀಕೆ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಭಾಗ್ಯಾಧಿಪತಿ ಆಕ್ಟಿವೇಟ್ ಆಗ್ತಾ ಇದ್ದಾರೆ. 80% ಸ್ಟ್ರಾಂಗ್ ಆಗ್ತಾರೆ. ತಮ್ಮ ಸ್ವಂತ ಮನೆಗೆ ಬರ್ತಾರೆ. ಭದ್ರ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ತನ್ಮೂಲಕ ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಬುಧನಿಂದ ಹೊಂದುತ್ತೀರಾ. ಬುಧ ಏನೇನಕ್ಕೆ ಅಧಿಪತಿ? ವ್ಯಾಪಾರಕ್ಕೆ ಅಧಿಪತಿ. ಹಾಗಾಗಿ ನಿಮ್ಮ ವ್ಯಾಪಾರ 6ನೇ ತಾರೀಕು ಜೂನ್ ತಿಂಗಳ ನಂತರ ಬಹಳ ಎತ್ತರ ಹಾಗೂ ಉತ್ತಮವಾದಂಥ ಸ್ಥಾನಕ್ಕೆ ಹೋಗಿ ನಿಲ್ಲುತ್ತೆ. ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಬಹುದು ಮಕರ ರಾಶಿಯವರು. ಜೊತೆಗೆ ವಿದ್ಯೆಗೆ ಅಧಿಪತಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೇಲಾಗಿ 2ನೇ ಮನೆ ಅಧಿಪತಿ ಶನಿಯಿಂದನೂ ವಿದ್ಯೆಗೆ ಸಮಸ್ಯೆ ಇಲ್ಲ, ವಿದ್ಯೆಗೆ ಅಧಿಪತಿಯಾದಂಥ ಬುಧನಿಂದನೂ ಸಮಸ್ಯೆ ಇಲ್ಲ. ಒಟ್ಟಾರೆ ಹೇಳೋದಾದರೆ ನಿಮಗೆ ವಿದ್ಯಾ ವಾಚಸ್ಪತಿ ಅನ್ನುವಂಥ ಅಭಿವೃದ್ಧಿ ನಿಮಗೆ ಈ ತಿಂಗಳು ಸಿಗುತ್ತೆ. ವಿದ್ಯೆಯಲ್ಲಿ ಎಳ್ಳಷ್ಟು ಕೊರತೆ ಇಲ್ಲ ಮಕರ ರಾಶಿಯವರು. ನಿಮ್ಮ ಪ್ರಯತ್ನ ಬೇಕು, ನಿಮ್ಮ ಶ್ರಮ ಬೇಕು. ಆ ಒಂದು ಪ್ರತಿಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಬುದ್ಧಿಕಾರಕನು ಬುಧಾನೆ. ಹಾಗಾಗಿ ಬುದ್ಧಿ ಕೂಡ ನಿಮಗೆ ತೀಕ್ಷ್ಣತೆ ಅಭಿವೃದ್ಧಿ ಆಗುತ್ತೆ. ಯಾವುದೇ ಥರದ ಸಮಸ್ಯೆಗಳು ನಿಮಗೆ ಬರಲ್ಲ. ಈ ತಿಂಗಳು ವಾಹನ ಖರೀದಿ ಅಥವಾ ವಾಹನ ಓಡಿಸುವಂಥವ್ರು ಸ್ವಲ್ಪ ಜಾಗ್ರತೆ ವಹಿಸಿ. ವಾಹನ ಖರೀದಿ ಮಾಡುವಂಥವ್ರು ಸ್ವಲ್ಪ ವಿಳಂಬ ಮಾಡಿ ಒಂದು 2 ತಿಂಗಳಿಗೆ ಮುಂದೆ ಹಾಕಿ. ಅಥವಾ ವಾಹನ ಸಂಬಂಧಪಟ್ಟಂಥ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರು ಕೂಡ ಸ್ವಲ್ಪ ಡಲ್ ಆಗಿರತಕ್ಕಂಥ ಸಂದರ್ಭಗಳು ಈ ತಿಂಗಳು ನಾವು ಕಾಣಬಹುದು.
ಇನ್ನು ರಾಶಿಯಿಂದ 8ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 6ನೇ ಮನೆಗೆ ಬರ್ತಾ ಇದ್ದಾರೆ 15ನೇ ತಾರೀಕು. 15ನೇ ತಾರೀಕುವರೆಗೂ ಒಂಥರ ಫಲ, ಆದರೆ 15ನೇ ತಾರೀಕು ನಂತರ ಮಿತ್ರನ ಮನೆಗೆ ಬಂದರೂ ಕೂಡ ನಿಮಗೆ ಏನು ಷಷ್ಟಾಷ್ಟಕ ದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಅಷ್ಟಮಾಧಿಪತಿ ನಿಮಗೆ ಷಷ್ಠದಲ್ಲಿದ್ದಾರೆ, ಚತುರ್ಥಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾರೆ. 6 ಮತ್ತು 8ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಒಂದು ಸ್ವಲ್ಪ ಹಿಂಜರಿತ ಆಗುವಂಥ ಸಾಧ್ಯತೆಗಳು. ಹಿಂಜರಿಬೇಡಿ, ಯಾವುದೇ ಸ್ಟೆಪ್ಪನ್ನು ಫ್ರಂಟಾಗಿ ಇಟ್ಟಂತ ನೀವು ಬ್ಯಾಕ್ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ಕಾಯಿರಿ, ನಿಮ್ಮ ಸಮಯಕ್ಕೆ ಕಾದು ಆಮೇಲೆ ಗೆಲ್ಲಿ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೂರ್ಯನಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಹೇಳಿದೆ ನಾನು, ಉದರ ಬಾಧೆ, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ ಅಂತ. ಅದ್ರ ಜೊತೆಗೆ ಸ್ಕಿನ್ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚು ಕಾಣ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಸ್ಕಿನ್ ಕಡೆ ಗಮನ ಕೊಡಿ, ಹೊಟ್ಟೆ ಕಡೆ ಗಮನ ಕೊಡಿ. ಅತಿಯಾದ ಭೋಜನವನ್ನು ಈ ತಿಂಗಳಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ ಮಕರ ರಾಶಿಯವರು, ಅದು ಬಹಳ ಮುಖ್ಯ ಆಗುತ್ತೆ. ಇದು ಗ್ರಹ ಸ್ಥಿತಿಗಳ ಬದಲಾವಣೆ ಕುರಿತು ವಿಚಾರ. ಆದರೆ ಜನರಲೈಸ್ ಆಗಿ ನೋಡೋದಾದರೆ ಸರ್ಕಾರದ ಉದ್ಯೋಗ ಮಾಡುವಂಥವ್ರಿಗೆ ಉತ್ತಮವಾದ ಸ್ಥಾನ, ಪ್ರಮೋಷನ್ನು, ಗೌರವ ಸಿಗುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅಧಿಕಾರದ ಬಲ ಹೆಚ್ಚುತ್ತೆ. ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಕ್ಸಸ್ ಇದೆ. ಸರ್ಕಾರದ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಫರ್ಮ್ ಕ್ರಿಯೇಟ್ ಮಾಡಿ ಏನಾದರೂ ರೋಡ್ ಕಾಂಟ್ರಾಕ್ಟು, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುತ್ತೆ. ಮತ್ತು ಉತ್ತಮವಾಗಿರ್ತಕ್ಕಂಥ ಬಲ ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ. ಅನಾವಶ್ಯಕ ಖರ್ಚುಗಳು ನಿಮಗೆ ಮುಂದೆ ದೂರವಾಗುತ್ತೆ. ಜೊತೆಗೆ ನಿಮ್ಮ ಸಂಬಂಧಿಕರು, ನಿಮ್ಮ ಮಕ್ಕಳು ಮತ್ತು ನಿಮ್ಮ ತಂದೆ ತಾಯಿ ನಿಮಗೆ ಸಪೋರ್ಟ್ ಆಗಿ ನಿಲ್ತಾರೆ. ಏನೇ ಕಷ್ಟ ಬಂದರೂ ನಿಮ್ಮ ಜೊತೆಗಿರ್ತಾರೆ. ಆಸ್ತಿಗಾಗಿರ್ತಕ್ಕಂಥ ವ್ಯಾಜ್ಯಗಳು, ದಾಯಾದಿಗಳ ಕಲಹಗಳು ಇವೆಲ್ಲ ದೂರವಾಗುವಂಥ ಸಾಧ್ಯತೆ. ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆ, ದಾರಿ, ಜೀವನ ಈ ತಿಂಗಳು ನಿಮಗೆ ಸಿಗುತ್ತೆ. ವಿವಾದಾತ್ಮಕವಾಗಿರ್ತಕ್ಕಂಥ ವಿಷಯಗಳಿಂದ ದೂರ ಇರಿ, ಜಗಳಗಳಿಂದ ದೂರ ಇರಿ. ಅವೆಲ್ಲ ಯಾವುದರಿಂದನೂ ನಿಮಗೆ ಉಪಯೋಗ ಇಲ್ಲ. ಈ ತಿಂಗಳು ವಿವಾದ ಕೂಡ ನಿಮಗೆ ದೂರ ಆಗುತ್ತೆ. ವಿದೇಶಿ ಪ್ರಯಾಣಕ್ಕೆ ಉತ್ತಮ ಅನುಕೂಲ ಇದೆ. ಮತ್ತು ಜಮೀನು ತಗೊಳ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಆದರೂ ಕೂಡ ಪೇಪರ್ಸ್ ಇನ್ನೊಂದು ಮತ್ತೊಂದೆಲ್ಲ ತೀಕ್ಷ್ಣವಾಗಿ ಯೋಚನೆ ಮಾಡಿ ಒಳ್ಳೆ ಅಡ್ವೊಕೇಟ್ನ ಮೀಟ್ ಮಾಡಿ ಆಮೇಲೆ ಜಮೀನು ತಗೊಳ್ಳುವಂಥದ್ದು ಭಾಳ ಉತ್ತಮ. ಮತ್ತು ಧನಲಾಭ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಸತ್ಕಾರ ಸಮಾರಂಭಗಳಿಗೆ ಹೋಗ್ತೀರಾ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಒಂದು ಉತ್ತಮವಾದಂಥ ವೇದಿಕೆ ಆಗುತ್ತೆ ಈ ತಿಂಗಳು ನಿಮಗೆ. ಧೈರ್ಯ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಬಂದರೂ ಸಹ ನಿಮ್ಮ ವಿಲ್ ಪವರ್ ಅಂತ ಏನು ಹೇಳ್ತೀವಿ, ಆತ್ಮಸ್ಥೈರ್ಯ ಅಂತ ಏನು ಹೇಳ್ತೀವಿ, ಅದರಿಂದ ನಿಮಗೆ ಮತ್ತಷ್ಟು ಬಲ ಇದೆ. ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡುವಂತಹ ಎಲ್ಲ ಥರದ ಲಕ್ಷಣಗಳಿದೆ. ಮತ್ತು ಯಾರ್ಯಾರು ಈ ಪೇಪರು, ರಬ್ಬರು, ಅಡಿಕೆ ಮತ್ತು ಹೋಟೆಲ್ ಬಿಸ್ನೆಸ್ಸು, ಹೂವು, ಹಣ್ಣು, ತರಕಾರಿ ಈ ಥರ ವ್ಯಾಪಾರ ಮಾಡುವಂಥವ್ರಿಗೆಲ್ಲ, ರೈತರಿಗೆ ಅಥವಾ ಅದರ ಒಂದು ಮಧ್ಯವರ್ತಿಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ಬೋದು. ಭೂಮಿ ಸಂಬಂಧಪಟ್ಟಂಥ ತಗಾದೆಗಳು ದೂರವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ವಿದ್ಯೆಯಲ್ಲಿ ಯಶಸ್ಸಿನ ಜೊತೆಗೆ ಉದ್ಯೋಗ ಕೂಡ ನಿಮಗೆ ಆ ಸೇಮ್ ಟೈಮಲ್ಲಿ ನಿಮಗೆ ಸ್ಪಷ್ಟವಾಗಿರತಕ್ಕ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ವಾಹನ ಸಂಚಾರ ಅತ್ಯಂತ ದೂರ ಸಂಚಾರ ಮಾಡೋಕ್ಕೆ ಹೋಗ್ಬೇಡಿ. ಪುಣ್ಯಕ್ಷೇತ್ರಗಳ ದರ್ಶನ ಮಾತ್ರ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟರೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು. ನಾನಾ ವಿಧವಾದ ಮೂಲಕಗಳಿಂದ ಧನ ಲಾಭ ಅಂದರೆ ಆದಾಯದ 2ನೇ ಮೂಲ ಅಥವಾ 3ನೇ ಮೂಲನ ಹೆಚ್ಚಿಸ್ಕೋತೀರಾ. ತನ್ಮೂಲಕ ಅಭಿವೃದ್ಧಿ ಅಂತಿರ್ಬೋದು. ಗೌರವ ಸಿಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ನಿಮಿಷಕ್ಕೆ ಆಯಾ ನಿಮಿಷಕ್ಕೆ ಏನೇನು ಡಿಸಿಷನ್ಸ್ ತಗೋಬೇಕೋ ಅದನ್ನು ಖಂಡಿತ ನೀವು ತಗೋತೀರಾ. ಈ ತಿಂಗಳು ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಅನ್ನುವಂಥದ್ದು ನಿಮಗೆ ಇಲ್ಲ. ಮೇಲಾಗಿ ಶನಿಯಿಂದ ನಿಮಗೆ ಉತ್ತಮ ಸ್ಥಾನ ಫಲ ಇದೆ, ಬುಧನಿಂದ ಉತ್ತಮ ಸ್ಥಾನ ಫಲ ಇದೆ. ಎಲ್ಲ ಗ್ರಹಗಳು ನಿಮಗೆ ಸೂಚ್ಯವಾಗಿ ಪಾಸಿಟಿವ್ ಆಗಿ ಇರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದ್ವಿತೀಯ ರಾಹು ಮತ್ತು ಅಷ್ಟಮ ಕೇತು ಕೂಡ ನಿಮಗೆ ನಿಮ್ಮ ರಾಶಿ ಅಧಿಪತಿಗೆ ಮಿತ್ರನಾದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ. ಗುರು ಮಾತ್ರ ಸ್ವಲ್ಪ ಬಲಹೀನವಾಗಿರೋದ್ರಿಂದ ನಿಮ್ಮ ಮೂಲ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಗುರು ಏನಾದರೂ ಸಣ್ಣ ಪುಟ್ಟ ಪರಿಹಾರ ಮಾಡಬೇಕಾ ಅಂತ ತಿಳ್ಕೊಂಡು ಬೇಕಾದ ಪರಿಹಾರಗಳನ್ನು ಸುಲಭವಾಗಿ ಆ ಸಮಯಕ್ಕೆ ಸರಿಯಾಗಿ ಮಾಡೋದ್ರಿಂದ ಖಂಡಿತ ಇನ್ನಷ್ಟು ಉತ್ತಮ ಫಲ ಇದೆ. ಅದಕ್ಕೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಜೂನ್ ತಿಂಗಳಲ್ಲಿ ನೀವು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ. ನೋಡಿದ್ರಲ್ಲ ಮಕರ ರಾಶಿಯವರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು
ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.